ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾವನಪ್ಪ ಇವನು ಮ್ಯಾಚ್ ಬಗ್ಗೆ ಮಾತಾಡೋದು ಬಿಟ್ಟು ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ರಜತ್ ಪತಿದಾರ್ ಅವರು ಟಾಸ್ ಗೆದ್ದಾಗಿದೆ. ಇವತ್ತು ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ಸಿನ ವಹಿಸ್ಕೊಂಡಿಲ್ಲ, ಅದಕ್ಕೆ ರಜತ್ ಪತಿದಾರ್ ಅವರು ವಹಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಕಮಾನ್, ಎಸ್ ಡೇಲ್ ಅವರು 2ನೇ ಓವರಲ್ಲೇ ವಿಕೆಟ್ ತಗೊಂಡಿದ್ದಾರೆ. ಪ್ರಿಯಾಂಶ್ ಶಾರಿ ಅವ್ರದ್ದು ಎಸ್ ಅದು RCB ಬೌಲಿಂಗ್ ಲೈನಪ್ ಅಂದ್ರೆ ಎಸ್ ಡೇಲ್ ಅವರು ಹ್ಯಾಟ್ಸ್ ಆಫ್ ಅನ್ಕೊಳ್ಳಿ. ಪ್ರಭ್ ಸಿಮ್ರನ್ ಸಿಂಗು ಮತ್ತೆ ಶ್ರೇಯಸ್ ಅಯ್ಯರ್ ಔಟ್ ಆಗಾಯ್ತು. 3 ಓವರ್ಗೆ 3 ವಿಕೆಟ್. ಹೇಸಲ್ವುಡ್ ಅಂತ ಕೇಳಂಗಿಲ್ಲ ಬಿಡಿ, ನೆಕ್ಸ್ಟ್ ಲೆವೆಲ್. ಹೇಸಲ್ವುಡ್ ಅವ್ರ ಕೈಯಲ್ಲಿ ಬಾಲ್ ಕೊಟ್ಟಾಗೆಲ್ಲ ವಿಕೆಟ್. ಪವರ್ ಪ್ಲೇ ನಲ್ಲಿ ಇನ್ನೊಂದು ವಿಕೆಟ್ ಗಾನು, ಇನ್ನೊಂದು ತಿಮಿಂಗ್ಲ ಔಟ್ ಆಗಿದೆ. ಜಾಶ್ ಇಂಗ್ಲಿಷ್ ಅವರು ಹೇಸಲ್ವುಡ್ ಅವ್ರು ಬಂದಾಗೆಲ್ಲ ವಿಕೆಟ್ ತೆಗಿತಾ ಇದ್ದಾರೆ. ಇದೇ ತರ ಆಡ್ಲಿ. ಪವರ್ ಪ್ಲೇ ನಲ್ಲಿ 48ಕ್ಕೆ 4 PBKS ಅವರು. ಎಸ್ ದಯಾಲ್ ವದ್ಯಾರ ಗಾನ್. ಪವರ್ ಪ್ಲೇ ಮುಗಿದ ತಕ್ಷಣ ಎಸ್ ದಯಾಲ್ ಅವರು ವಿಕೆಟ್ ನ ತಕ್ಕೊಟ್ಟಿದ್ದಾರೆ. ನೆಹಾಲ್ ವದ್ಯಾರ ಅವ್ರದ್ದು. ಏನ್ ಗುರು ಇದು RCB ಬೌಲಿಂಗು, ಸೈಕ್ ಅನ್ಕೊಳ್ಳಿ. ಬೆಂಗಳೂರು ಬೌಲರ್ಸ್ ಇವತ್ತಂತೂ ಬಂದವರೆಲ್ಲ ವಿಕೆಟ್ ತಕ್ಕೊಡ್ತಾ ಇದ್ದಾರೆ. ಸುಯೇಶ್ ಶರ್ಮಾ ಅವರು ಬಂದ ತಕ್ಷಣ ಶಶಾಂಕ್ ಸಿಂಗ್ ಅವರ ವಿಕೆಟ್ ತಕ್ಕೊಟ್ಟಿದ್ದಾರೆ. ಒಂದೇ ಓವರಲ್ಲಿ 2 ವಿಕೆಟ್. ಸುಯೇಶ್ ಶರ್ಮಾ ಅವರು, ಸರ್ಫರಾಜ್ ಖಾನ್ ಅವ್ರ ತಮ್ಮ ಮುಷೀರ್ ಖಾನ್ ಗಾನ್. ಸುಯೇಶ್ ಶರ್ಮಾ ಕ್ರೇಜಿ ಅನ್ಕೊಳ್ಳಿ. ಸುಯೇಶ್ ಶರ್ಮಾ ಏನ್ ಗುರು ಮ್ಯಾನೇಜ್ಮೆಂಟ್ ಕಡೆ ತೋರಿಸ್ತಾ ಇದ್ದಾರೆ, ವಿಕೆಟ್ ತೆಗ್ದಿ ನಾನು ಇಲ್ಲೇ ಇದ್ದೀನಿ ಅಂತ. ಸ್ಟೋನಿಸ್ ಅವ್ರು ಒಬ್ಬರೇ ನಿಂತ್ಕೊಂಡು ಆಡ್ತಾ ಇದ್ದು. ಅವ್ರು ಮಾರ್ಕಸ್ ಸ್ಟೋನಿಸ್ ವಿಕೆಟ್ನು ಎತ್ತಾಯ್ತು. ಸುಯೇಶ್ ಶರ್ಮಾ ಅವರು 78ಕ್ಕೆ 8. ಇನ್ನೇನಿದ್ರು ಅಷ್ಟೇ, ಸ್ವಲ್ಪ 2 ವಿಕೆಟ್ ಇದೆ, ಅದನ್ನು ಬೇಗ ಎತ್ತೀವಿ ಅಷ್ಟೇ. ಪಂಜಾಬ್ ಕಿಂಗ್ಸ್ ಅವ್ರಿಗೆ ಇವತ್ತು ಯಾವ ತರ ಬ್ಯಾಟ್ ಟೈಮ್ ನಡೀತಾ ಇದೆ ಅಂದ್ರೆ, ಬಾಲಿಂಗ್ ಮಾಡಿದವ್ರಿಗೆಲ್ಲ RCB ಕಡೆ ವಿಕೆಟ್ ಬೀಳ್ತಾ ಇದೆ. ರೊಮಾರಿ ಶೆಫರ್ಡ್ ಅವ್ರು ಮಾಡಿದ್ರು, ಅವ್ರಿಗೂ ಕೂಡ ವಿಕೆಟ್ ಬಿತ್ತು. ಹೇಸಲ್ವುಡ್ ಅವ್ರು ಬಂದ್ರು, ಅವ್ರ ಇನ್ನಿಂಗ್ಸ್ ನ ಫಿನಿಶ್ ಮಾಡಾಕ್ಬಿಟ್ರು. 101ಕ್ಕೆ ಆಲ್ ಔಟ್. ನಿಮ್ಗೆ ಹೆಂಗ ಅನಿಸ್ತು ಇವತ್ತು RCB ಬಾಲಿಂಗ್ ನ ನೋಡ್ಬಿಟ್ಟು? ನನ್ಗಂತೂ ಈ ಟಾರ್ಗೆಟ್ ಅಂತೂ ನಮ್ಮ RCB ಬ್ಯಾಟ್ಸ್ಮನ್ಗಳು ಬೆಣ್ಣೆಲ್ ಕೂದಲು ತೆಗ್ದಂಗೆ ಹೊಡಿತಾರೆ. ನೋಡ್ಕೊಂತಾ ಇರಿ. ಕೊಹ್ಲಿ ಅವರಂತೂ ಇವತ್ತು ಫುಲ್ ಮ್ಯಾಚ್ ಮುಗಿಯೋವರೆಗೂ ಇದ್ದೇ ಇರ್ತಾರೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸ್ತಾ ಇದೆ ಇವಾಗ ಕಮೆಂಟ್ ಹಾಕಿ. ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ 101ಕ್ಕೆ ಪಂಜಾಬ್ ಕಿಂಗ್ಸ್ ಅವ್ರು ಆಲ್ ಔಟ್. ಆಲ್ಮೋಸ್ಟ್ ಆಲ್ ಫೈನಲ್ಗೆ ಕ್ವಾಲಿಫೈ ಅನ್ಕೊಳ್ಳಿ ನಾವು. ಕಂಗ್ರಾಚುಲೇಷನ್ ಬ್ರದರ್. ಗುರು ಸಿಂಪಲ್ ಬ್ಯಾಟಿಂಗ್ ಆಡಿದ್ರೆ ಸಾಕು. ಇವ್ರು ನೋಡಿದ್ರೆ 3 ಓವರ್ಗೆ 30 ಹೊಡೆದು ಇಕ್ಕಿದ್ದಾರೆ ಅಷ್ಟೇ. ಏನಣ್ಣ KL ಜೇಮಿಸನ್ ಆ ಥರ ಬೌಲಿಂಗು. ಮೇಡ್ ಇನ್ ವಿಕೆಟ್. ಕೊಹ್ಲಿ ಅವ್ರು ಹೆಚ್ಚಾಗಿ ವಿಕೆಟ್ನ ಒಪ್ಸಿದ್ರು. ಮೇಡ್ ಇನ್ ವಿಕೆಟ್ ಓವರ್ ಅಂದ್ಕೊಳ್ಳಿ. ನಮ್ಮವರೇ ನಮ್ಗೆ ಉಳ್ಳಾಗ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಪವರ್ ಪ್ಲೇನಲ್ಲಿ 66ಕ್ಕೆ 1. ಜೇಮಿಸನ್ ಅವರು ಮೇಡಿನ್ ಓವರ್ನ ಹಾಕಿರ್ತಾರೆ. ಲಾಸ್ಟ್ ಓವರ್ ಬರ್ತಾರೆ ಬೌಲಿಂಗ್ ಮಾಡೋಕ್ಕೆ ಅಂತ. ಫಿಲಿಪ್ ಸಾಲ್ಟ್ ಅವ್ರು ಗುತ್ತಾರೆ ನೋಡಿ ಅವನ ಅಜ್ಜಿ. 66ಕ್ಕೆ 1. ಇನ್ನೇನು ಫ್ಲೈಟ್ನ ಬುಕ್ ಮಾಡ್ಕೊಂಬಿಡಿ RCB ಅವರು. ಅಹಮದಾಬಾದ್ಗೆ ಹೋಗೋಣ ನಾವು. ರಜತ್ ಪತಿದಾರ್ ಅವರು ಸ್ಟೈಲಾಗಿ ಫಿನಿಶ್ ಮಾಡಿಕೊಟ್ರು. 2016 ಆದಮೇಲೆ 2025 ನಾವು ಫೈನಲ್ಸ್ಗೆ ಹೋಗ್ತಾ ಇರೋದು. ಈ ಸತಿ ಕಪ್ ಹೊಡ್ಕೊಂಡು ಬರ್ತಾ ಇರ್ತೀವಿ ಅಷ್ಟೇ. ಇವತ್ತು ಬಾಲರ್ಸ್ಗಂತೂ ಕ್ರೆಡಿಟ್ ಕೊಡಲೇಬೇಕು. ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಕುನ್ನೂಲ್ ಪಾಂಡೆ ಆಗಿರ್ಬೋದು, ಸುಯೇಶ್ ಶರ್ಮಾ ಅಂತೂ ಬೆಂಕಿ ಅನ್ಕೊಳ್ಳಿ. ಆಮೇಲೆ ಹೇಸಲ್ವುಡ್ ಅವರು ಆನೆ ಬಲ ಬಂದಂಗೆ ನಮಗೆ ಎಲ್ಲ ಒಂದು ಟಾಪ್ ನಾಚ್ ಅನ್ಕೊಳ್ಳಿ. ಅಂಥದ್ರಲ್ಲೂ ಅಂಥ ಸ್ಕೋರಲ್ಲೂ ಕೂಡ ಫಿಲಿಪ್ ಸಾಲ್ಟ್ ಅವರು 50 ಹೊಡಿತಾರೆ ಅಂದರೆ ಮೆಚ್ಕೊಳ್ಳೇಬೇಕು. ಇನ್ನೊಂದು ಸ್ಟೆಪ್ಪು, ಒಂದು ಕಾಲು ಇಟ್ಟಾಗಿದೆ ಫೈನಲ್ಗೆ. ಅವನ ಚಿಕ್ಕ ಗುದ್ದು ನೀರು ತೆಗೆದ್ಬಿಡಿ ಅವ್ರಿಗೆ. ಫೈನಲಲ್ಲಿ ಯಾರು ಬೇಕಾದರೂ ಬರಲಿ, ಅವನ ತಲೆ ಕೆಡಿಸ್ಕೋಬೇಡಿ. ಗೆದ್ದು ಕಪ್ ಹೊಡ್ಕೊಂಬನ್ನಿ. 2025 ನಮ್ಮದೇ. ಸೀಸನ್ 18 ನಮ್ಮದೇ ಅಂತ ಹೇಳ್ತಾ ಇದ್ವಿ. ಈ ಸತಿ ನಮ್ಮದೇ ಆಗಬೇಕದು. ಆ ಥರ ಪರ್ಫಾರ್ಮೆನ್ಸ್ನ ಕೊಡಿ ದಯವಿಟ್ಟು. ಫೈನಲಲ್ಲಿ ಮಾತ್ರ ಏನೂ ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ಗೆದ್ಬಿಡಿ ಈ ಸತಿ. ಯಾರು ಇವತ್ತು RCB ಸೋಲುತ್ತೆ ಅನ್ಕೊಂಡಿದ್ರು ಅವ್ರಿಗೆಲ್ಲ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಜೈ RCB.